ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಳ ದಮಯಂತಿ ಇವರ ಕಥೆಯಲ್ಲಿ ಕರ್ಮದ ಫಲ ಮುಂದುವರಿಯುತ್ತಿದೆ. ದಮಯಂತಿ ಬೆರಗಾದಳು. ಕನಸಿನ ಹಾಗಾಯಿತಲ್ಲವೇ? ಮುನಿಗಳು ಕಾಣಿಸಿದರು, ಮರುಕ್ಷಣ ಮಾಯವಾದರು. ದೇವರೇ, ಇದೆಂತಹ ವಿಸ್ಮಯವಪ್ಪ ಎಂದುಕೊಂಡಳು. ಮತ್ತೆ ಮುಂದುವರಿಯಿತು ಅವಳ ಪಯಣ. ಆಗ ಅನೇಕ ಮಂದಿ ವ್ಯಾಪಾರಿಗಳು ಸರಕುಗಳನ್ನು ಹೊತ್ತುಕೊಂಡು ಪ್ರಯಾಣ ಕೈಗೊಂಡವರು ಅವಳನ್ನು ನೋಡಿದರು. ಗೊಂಡಾರಣ್ಯದಲ್ಲಿ ಯಾರಿವಳು ಒಂಟಿ ಹೆಂಗಸು? ವನದೇವಿ ಇರಬಹುದೇ? ಇವಳ ಅರಿದ ವಸನಗಳನ್ನು ನೋಡಿದರೆ ವನದೇವಿಯೂ ಅಲ್ಲ, ಸುರನಾರಿಯೂ ಅಲ್ಲ, ವಾರಾಂಗನೆಯಾಗಿರಬಹುದೇ ಎಂದರೆ ಪಟ್ಟಣವನ್ನು ಬಿಟ್ಟು ಇಲ್ಲಿಗೆ ಬರುವುದು ಅಸಂಭವ. ಸೌಂದರ್ಯವನ್ನು ಗಮನಿಸಿದರೆ ವೇಷ ಪಲ್ಲಟಗೊಳಿಸಿ ಅಲೆಯುತ್ತಿರುವ ರತಿಯೋ ಸರಸ್ವತಿಯೋ ಇದ್ದರೂ ಇರಬಹುದು ಎಂದು ತಮ್ಮಲ್ಲೇ ಹೇಳಿಕೊಂಡರು. ಮುಖ ಲಕ್ಷಣಗಳು ಹೇಳುತ್ತಿವೆ, ಇವಳೊಬ್ಬ ಕುಲಸ್ತ್ರೀ, ಪತಿವ್ರತೆ ಎಂದು ಒಮ್ಮೆ ತರ್ಕಿಸಿದ ವ್ಯಾಪಾರಿಗಳು ನಿಮಿಷಕ್ಕೊಂದು ವಿಧವಾದ, ನಮ್ಮ ಕಣ್ಣಿಗೆ ಕಾಣಿಸುತ್ತಿರುವ ಈಕೆ ನಿಜವಾದ ಹೆಣ್ಣಲ್ಲ, ಶಾಕಿನಿಯೋ ಡಾಕಿನಿಯೋ ಇದ್ದರೂ ಇರಬಹುದೆಂದು ಭಯಗೊಂಡರು. ತಮ್ಮ ಸರಕಿನ ಮೂಟೆಗಳನ್ನು ಅಲ್ಲಲ್ಲಿ ಎಸೆದು ಜೀವ ಉಳಿಸಿಕೊಳ್ಳುವ ಬಯಕೆಯಿಂದ ಓಡಲೆಳಸಿದರು. ಭೀತಿಯಿಂದ ಓಡಲೆತ್ನಿಸಿರುವ ವ್ಯಾಪಾರಿಗಳನ್ನು ಉದ್ದೇಶಿಸಿ ದಮಯಂತಿಯು, ಏಡಿಗಳಂತೆ ಯಾಕೆ ಓಡುತ್ತೀರಾ? ನಾನು ನಿಮಗೆ ತೊಂದರೆ ಮಾಡುವವಳಲ್ಲ. ಜಗದ್ವಿಖ್ಯಾತಿ ಗಳಿಸಿದ ಚಕ್ರವರ್ತಿ ನಳನ ರಾಣಿ ದಮಯಂತಿ ನಾನು ಎಂದು ನಗುನಗುತ್ತಾ ಕೂಗಿ ಕರೆದಳು. ವೀರಸೇನನ ಮಗ ನಳಂದ್ರುಪತಿ ಕಪಟ ದ್ಯೂತದಲ್ಲಿ ಸೋತು ಅಡವಿ ಪಾಲಾದ ದುಃಖದ ಕತೆ ಹೇಳಿದಳು. ಪರದೇಶಿಯಾಗಿ ಹಂಡಲೆಯುತ್ತಿರುವ ತನಗೆ ಆಶ್ರಯ ಪಡೆಯಲು ಒಂದು ಸಜ್ಜನರಿರುವ ಊರಿನ ದಾರಿ ತೋರಿಸಿ ಪುಣ್ಯ ಕಟ್ಟಿಕೊಳ್ಳುವಂತೆ ಕರುಣಾಜನಕ ಧ್ವನಿಯಿಂದ ಪ್ರಾರ್ಥಿಸಿ ಕೈ ಜೋಡಿಸಿದಳು. ವ್ಯಾಪಾರಿಗಳು ತಲೆ ತಗ್ಗಿಸಿ ಕಂಬನಿ ಮಿಡಿದರು. ಅಮ್ಮ, ಮಹಾಪತಿವ್ರತೆ ನೀನು, ನಿನ್ನ ಪಾದಸ್ಪರ್ಶವನ್ನು ಪಡೆದು ಪುನೀತರಾದೆವು. ಕುರುಡನಾದ ವಿಧಿ ನಿಮಗೆ ಈ ದುರ್ಗತಿ ತಂದನಲ್ಲವೇ? ದುಃಖಿಸಬೇಡಿ, ದೇವರ ಕರುಣೆ ಸದಾ ನಿಮ್ಮ ಮೇಲಿರುತ್ತದೆ. ನಾವು ಸಮೀಪದಲ್ಲಿರುವ ಚೈದ್ಯಪುರದತ್ತ ಹೋಗುತ್ತಿದ್ದೇವೆ. ನಮ್ಮ ಜೊತೆಗೆ ಬಂದರೆ ಅಲ್ಲಿರುವ ಜನ ತುಂಬ ಒಳ್ಳೆಯವರು, ಅವರ ಬಳಿ ಆಶ್ರಯವನ್ನು ಹುಡುಕಿಕೊಳ್ಳಬಹುದು ಎಂದು ಹೇಳಿದರು. ಹಗಲು ಸವೆದಿತ್ತು. ಬಿಸಿಲು ಕಾಠಿಣ್ಯವನ್ನು ಕಳೆದುಕೊಂಡು ಶಮನವಾಗಿತ್ತು. ಸೂರ್ಯನು ಪಶ್ಚಿಮಾಂಬುದಿಯಲ್ಲಿ ಮುಳುಗುವ ಹೊತ್ತು ಅಂಧಕಾರದ ಪೆಟ್ಟಿಗೆಯೊಳಗೆ ಹುದುಗಿಕೊಳ್ಳಲು ಭೂಮಾತೆ ಸಿದ್ಧವಾಗುತ್ತಿದ್ದಳು. ಸುಗುಣೆ ದಮಯಂತಿಯನ್ನು ಕತ್ತಲಿನಲ್ಲಿ ವೀಕ್ಷಿಸಲು ಕಾತರರಾಗಿರುವಂತೆ ಆಕಾಶದ ತುಂಬ ಪ್ರಜ್ವಲಿಸುವ ತಾರೆಗಳು ಕುತೂಹಲ ಕಣ್ಣುಗಳಿಂದ ಬೆಳಗಲಾರಂಭಿಸಿದವು. ಕಾಡಿನ ನಡುವೆ ವ್ಯಾಪಾರಿಗಳು ವಿಶ್ರಮಿಸಲು ಗುಡಾರವನ್ನು ನಿರ್ಮಿಸಿದರು. ದಮಯಂತಿಯನ್ನು ಅದರೊಳಗೆ ಮಲಗಿಕೊಳ್ಳಲು ಹೇಳಿ ತಾವು ಗುಡಾರದವರೆಗೆ ಮಲಗಿಕೊಂಡರು. ರಾತ್ರಿ ಕಾಡಾನೆಗಳ ದೊಡ್ಡ ಹಿಂಡು ಪರ್ವತೋಪಾದಿ ಎತ್ತರವಿದ್ದ ನಾಯಕನೊಂದಿಗೆ
ಜಲಕೇಳಿಗಾಗಿ ಆ ದಾರಿಯಾಗಿ ಆಗಮಿಸಿತು. ಸೊಕ್ಕಿನಿಂದ ಗಿಡಗಳನ್ನು ಮುರಿಯುತ್ತಾ ಬಾಡೆಯಿಂದ ಮರಗಳನ್ನು ಬುಡಸಹಿತ ಕಿತ್ತು ಹಾಕುತ್ತಾ ಮದವೇರಿ ನುಗ್ಗುತ್ತಿದ್ದ ಗಜಗಳು ವ್ಯಾಪಾರಿಗಳನ್ನು ಕಂಡವು. ದಾಡೆಗಳನ್ನು ಕತ್ತರಿಸುವ ಚೋರರೆಂದು ಭಾವಿಸಿ ಕ್ರೋಧದಿಂದ ಕನಲಿ ಕೆಲವರನ್ನು ದಾಡೆಯಿಂದ ತಿವಿದು ಕೊಂದು ಹಾಕಿದವು. ಕೆಲವು ಮಂದಿ ವ್ಯಾಪಾರಿಗಳು ತಮ್ಮ ಬಳಿಯಿರುವ ಕಬ್ಬಿಣದ ಸರಳುಗಳನ್ನು ಹಿಡಿದು ಆನೆಗಳನ್ನು ಎದುರಿಸಲು ಮುಂದಾದರು. ಆದರೆ ಅವುಗಳ ಮುಂದೆ ಅವರ ಆಟ ನಡೆಯದೆ ಸಾವಿನಿಂದ ಪಾರಾದರೆ ಸಾಕು ಎಂದು ದಿಕ್ಕು ದೆಸೆಗಾಣದೆ ಓಡತೊಡಗಿದರು. ಕೆಲವು ವ್ಯಾಪಾರಿಗಳು ಬದುಕುವ ದಾರಿ ತಿಳಿಯದೆ ಅಮ್ಮ ದಮಯಂತಿ, ಕಾಡಾನೆಗಳ ಹಿಂಡು ನಮ್ಮ ಮೇಲೆ ಬಂದೆರಗಿದೆ, ಕೆಲವರನ್ನು ಕೊಂದು ಹಾಕಿವೆ, ಜೀವ ಉಳಿಸಿಕೊಳ್ಳಲು ಸಾಧ್ಯವಾಗದೆ ಬಳಲುತ್ತಿದ್ದೇವೆ, ನೀನು ಹೇಗಾದರೂ ಸುರಕ್ಷಿತವಾಗುವ ದಾರಿಯನ್ನು ಹುಡುಕಿಕೊಳ್ಳಮ್ಮ ಎಂದು ಕೂಗಿಕೊಂಡರು. ಗುಡಾರದೊಳಗೆ ಮಲಗಿದ್ದ ದಮಯಂತಿಯು ಎಚ್ಚರಗೊಂಡಳು. ವ್ಯಾಪಾರಿಗಳ ಪ್ರಾಣಭೀತಿಯ ಆಕ್ರಂದನ ಕೇಳಿದರೂ ಭಯ ವಿಫ್ಲಳಾಗಲಿಲ್ಲ. ಮನದಲ್ಲಿಯೇ ಅಚ್ಯುತನ ಪದಕಮಲಗಳನ್ನು ನೆನೆದಳು. ವನಜನಾಭ, ಮುಕುಂದ ಕಾಪಾಡು ಆರ್ತಳಾಗಿ ಬೇಡಿಕೊಂಡಳು. ಮರುಕ್ಷಣವೇ ವಿಸ್ಮಯವೊಂದು ಘಟಿಸಿತು. ದಾಳಿಯಿಡಲು ಬಂದಿದ್ದ ಗಜಪಡೆ ಎಲ್ಲಿ ಹೋಯಿತೋ ತಿಳಿಯದೆ ಕಣ್ಮರೆಯಾಯಿತು. ಸತ್ತು ಬಿದ್ದಿದ್ದ ವ್ಯಾಪಾರಿಗಳು ನಿದ್ರೆಯಲ್ಲಿದ್ದವರ ಹಾಗೆ ಕಣ್ಣು ತಿಕ್ಕಿಕೊಂಡು ಎದ್ದು ಬಂದರು. ದಮಯಂತಿಯ ಬಳಿಗೆ ಬಂದು, ಅಮ್ಮ, ನಮ್ಮ ಕಣ್ಣಾರೆ ಕಂಡ ಸಲಗುಗಳು ಈಗ ಒಂದೂ ಸದ್ದು ಇಲ್ಲ, ಹೇಗೆ ಸಂಭವಿಸಿತು ಈ ಪವಾಡ ಕೇಳಿದರು. ನಸುನಕ್ಕಳು ಮೋಹನಾಂಗಿ. ನೆಮ್ಮದಿಯಿಂದ ನಿದ್ರೆ ಮಾಡಿ ಅನನ್ಯ ಭಕ್ತಿಯಿಂದ ದೇವರ ಮೊರೆ ಹೊಕ್ಕ ಭಕ್ತರಿಗೆ ಎಂದಾದರೂ ಭಯ ಉಂಟಾಗಲಿಕ್ಕಿದೆಯೇ ಎಂದು ಸಂತೈಸಿದಳು. ഇരുಳು ಕಳೆಯಿತು. ಪೂರ್ವಾದ್ರಿಯಲ್ಲಿ ಬಾಲರವಿಯ ಕಿರಣಗಳು ತೂರಿ ಬಂದವು. ವ್ಯಾಪಾರಿಗಳು ನಿತ್ಯ ವಿಧಿಗಳನ್ನು ಮುಗಿಸಿಕೊಂಡು ಪಯಣವನ್ನು ಮುಂದುವರಿಸಿದರು. ಅವರ ಹಿಂದಿನಿಂದ ದಮಯಂತಿಯು ಹೆಜ್ಜೆ ಇಕ್ಕಿದಳು. ಅವರು ಬಂದು ತಲುಪಿದ್ದು ಚೈದ್ಯನಗರ. ಹಾಳುತ್ತಿರುವ ರಾಜ ಸುಬಾಹು ಚಿನ್ನದಿಂದಲೇ ಗೋಡೆ ಕಟ್ಟಿದ್ದ ಸೌಧಗಳಿಂದ, ತಳತಳಿ ಹೊಳೆಯುವ ಮಹಡಿ ಮನೆಗಳಿಂದ ಶೋಭಿಸುತ್ತಿದ್ದ ನಗರದ ವೈಭವವನ್ನು ವಿಸ್ಮಯದಿಂದ ನೋಡುತ್ತಾ ಮುಖ್ಯ ಬೀದಿಯಲ್ಲಿ ಮುಂದೆ ಸಾಗಿದರು. ಮಲಿನ ವಸ್ತ್ರವನ್ನುಟ್ಟಿದ್ದರೂ ದಮಯಂತಿ ಮಣ್ಣನ್ನು ಲೇಪಿಸಿದ ರತ್ನದ ಹಾಗೆ ಹೊರಗೆ ಕಾಂತಿಯನ್ನು ಬೀರುತ್ತಿದ್ದಾಳೆ. ಮೋಡದ ಮರೆಯಲ್ಲಿ ಅಡಗಿದರೂ ಚಂದ್ರನ ಬೆಳಕು ಹೊರಗೆ ತೂರಿ ಬರುವ ಹಾಗೆ ಅವಳ ಅನುಪಮ ಸೌಂದರ್ಯದ ಪ್ರಭೆಯು ಉಕ್ಕುತ್ತಲೇ ಇತ್ತು. ಚಂದ್ರಮುಖಿ ಮನೋರಮೆ ಚೈದ್ಯದ ಬೀದಿಗಳಲ್ಲಿ ನಡೆದು ಹೋಗುತ್ತಿರುವಾಗ ಪರಿಜನರು ನಿಂತು ಬಿಟ್ಟ ಕಣ್ಣುಗಳಿಂದ ಈ ಕಮಲಮುಖಿ ಮನಮೋಹಕ ಚೆಲುವೆ ಯಾರಿರಬಹುದು ಎಂದು ನೋಡುತ್ತಾ ನಿಂತರಂತೆ. ಕಾರ್ಮುಗಿಲು ಹೊಡೆದು ಹೊರಬರುವ ಸೆಳೆಮಿಂಚಿನ ಹಾಗೆ ಬಟ್ಟಲು ಗಂಗಳ ವನಿತೆ ಬೀದಿಯಲ್ಲಿ ನಡೆಯುತ್ತಿರಲು ಬಳಕುವ ಸೊಂಟ, ದುಂಡು ಕುಚಗಳ ಭಾರಕ್ಕೆ ಕೊಂಕುವ ಕೊರಳು ಕಂಡು ಪಿಕಗಳು ನಲಿದವಂತೆ. ಅವಳ ಮಾತು ಆಲಿಸಲು ಶುಕಗಳು ಓಡಿಬಂದವಂತೆ. ಚಿನ್ನದುಪ್ಪರಿಗೆಯಲ್ಲಿ ಚೈದ್ಯದ ಮಹಾರಾಜ ಸುಬಾಹು ಸುಂದರಿಯರಿಂದ ಉಪಚರಿಸಿಕೊಳ್ಳುತ್ತಿದ್ದ. ಕುಳಿತಲ್ಲಿಗೆ ದಮಯಂತಿಯು ಬಂದಳು. ನೋಡಿದರೆ ಪರಮಸುಂದರಿ, ರಾಜ ಮನೆತನದವಳಂತೆ ಕಾಣುತ್ತಾಳೆ. ಮಹಾರಾಜ ಅವಳನ್ನು ಮಾತನಾಡಿಸುವಂತೆ ಮಹಾರಾಣಿ ಸುನೀತಿಗೆ ಕರೆ ಕಳಿಸಿದ. ರಾಣಿಯು ದಮಯಂತಿಯೊಡನೆ, ಯಾವ ದೇಶದವಳು ತಾಯಿ ನೀನು? ಎಳೆಯ ವಯಸ್ಸು, ಈ ಕಿರಿಯ ಪ್ರಾಯದಲ್ಲಿ
ಯಾಕೆ ಹೀಗೆ ಮುಖ ಕಳೆಗುಂದಿದೆ ವಿಚಾರಿಸಿದಳು. ಸ್ನೇಹಿತರೆ, ನಡೆದ ಮಯಂತಿ ಮುಂದುವರಿಯುತ್ತದೆ. ನಮ್ಮ ಶ್ರೀರಂಗ ಟಿವಿಯನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.